ನನ್ನೆಲ್ಲ ಪ್ರೀತಿಯ ಶರಣ ಬಂಧುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ ಕಡೆಯಿಂದ ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ನಾವು ಯಾರ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೀವಿ ಅಂದರೆ, ವ್ಯಕ್ತಿಗೆ ಯಶಸ್ಸು ಸಿಗಬೇಕಾದ್ರೆ ಏನು ಮಾಡಬೇಕು, ರಾಜ ಆಗಲಿ ಮಂತ್ರಿ ಆಗಲಿ ಒಬ್ಬ ಸಾಮಾನ್ಯ ಪ್ರಜೆ ಹೇಗೆ ಜೀವನ ನಡೆಸಬೇಕು, ಏನು ಮಾಡಬೇಕು ಅಂತ ಮಾರ್ಗದರ್ಶನ ಮಾಡಿದ್ದಾರೆ ಇವರು. ಅವ್ರು ಯಾರು ಅಂದರೆ ಚಾಣಕ್ಯ ಅಂತ ಬಂದಾಗ ಚಾಣಕ್ಯನ ನೀತಿ ಬಿಡೋಕ್ಕಾಗುತ್ತಾ? ಚಾಣಕ್ಯರು ಹೇಳಿದ ಈ ವಿಚಾರಗಳು ಸುಮಾರು 2000 ವರ್ಷ ಕಳೆದರೂ ಇವತ್ತಿಗೂ ನಮಗೆ ಆ ಮಾತುಗಳು ನಮಗೆ ದಾರಿದೀಪ ಆಗ್ತವೆ. ಹೀಗಾಗಿ ಆ ಸಕ್ಸಸ್ ಮಂತ್ರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಗುರಿ ಮತ್ತು ಉದ್ದೇಶ. ಭೂಮಿ ಮೇಲೆ ಹುಟ್ಟಿರೋ ಯಾವುದೇ ಮನುಷ್ಯ ಕೂಡ ಕಾರಣ ಇಲ್ಲದೆ ಜನ್ಮ ಪಡೆಯೋಲ್ಲ. ಅಂದರೆ ಆತನಿಗೆ ಪ್ರತ್ಯೇಕ ಗುರಿ ಮತ್ತು ಉದ್ದೇಶ ಇರುತ್ತೆ. ಸುಮ್ಮನೆ ಹುಟ್ಟಿರೋದಿಲ್ಲ, ಗುರಿ ಇರಲೇಬೇಕು. ಹೀಗಾಗಿ ಗುರಿಯನ್ನು ಸ್ಪಷ್ಟವಾಗಿ ಕಂಡುಕೊಳ್ಳೋದು ಯಶಸ್ಸಿನ ವ್ಯಕ್ತಿಯ ಮೊದಲ ಕೆಲಸ ಅಂತ ಚಾಣಕ್ಯರು ಹೇಳ್ತಾರೆ. ನಿರ್ಧರಿಸಿರುವ ಆ ಗುರಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡರೆ ಅದರ ಮೇಲೆ ಕೆಲಸ ಮಾಡಬಹುದು. ಆ ಗುರಿಗೆ ಬೇಕಾದ ಮಾರ್ಗದರ್ಶನಗಳು ಪಡೆದು ಮುನ್ನುಗ್ಗಬಹುದು ಅಂತ ಚಾಣಕ್ಯರು ಹೇಳ್ತಾರೆ. ಶಿಸ್ತು ಅದು ರಾಜ ಆಗಿರಲಿ, ಮಂತ್ರಿ ಆಗಿರಲಿ, ಯಾವುದೇ ಉದ್ಯೋಗ ಮಾಡೋ ಸಾಮಾನ್ಯ ವ್ಯಕ್ತಿ ಆಗಿರಲಿ, ಶಿಸ್ತಿನಿಂದ ಮಾಡಿದ್ರೆ ಅದರಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ ಅನ್ನೋದು ಚಾಣಕ್ಯರ ನುಡಿ. ಅಶಿಸ್ತು ಪ್ರಯತ್ನಗಳ ದಿಕ್ಕನ್ನು ತಪ್ಪಿಸುತ್ತೆ, ಗುರಿಯ ಮಾರ್ಗವನ್ನು ತಪ್ಪಿಸುತ್ತೆ, ಕನಸುಗಳನ್ನು ಕಿತ್ತುಕೊಳ್ಳುತ್ತೆ. ಹೀಗಾಗಿ ಡೆಸ್ಟಿನೇಷನ್ ಸರಿಯಾದ ರೀತಿಯಲ್ಲಿ ರೀಚ್ ಆಗಬೇಕು ಅಂದರೆ ಶಿಸ್ತು ತುಂಬ ಮುಖ್ಯ ಅಂತ ಚಾಣಕ್ಯರು ಹೇಳ್ತಾರೆ. ನೈತಿಕತೆಯೇ ಸಾಧನೆಯ ಆತ್ಮ. ಅಂದರೆ ಸಾಕಷ್ಟು ಸಂದರ್ಭಗಳಲ್ಲಿ ಚಾಣಕ್ಯರ ಹೆಸರು ಕೇಳಿದ್ರೆ ಅವರನ್ನು ಕುತಂತ್ರ ಅಂತ ಚಿತ್ರಿಸಲಾಗುತ್ತೆ. ಆದರೆ ಮೋಸ ಅನ್ಯಾಯಕ್ಕೆ ಚಾಣಕ್ಯರು ಮಹತ್ವವನ್ನು ಕೊಡ್ತಿರ್ಲಿಲ್ಲ. ರಾಷ್ಟ್ರ ರಕ್ಷಣೆಗೋಸ್ಕರ ಕೌಟಿಲ್ಯ ನೀತಿ ಅಂದರೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯೋದು, ಆ ನೀತಿಯನ್ನು ಬಳಸಿದ್ರು. ನೈತಿಕತೆಗೆ ಹೆಚ್ಚಿನ ಬೆಲೆಯನ್ನು ಕೊಟ್ಟಿದ್ದಾರೆ. ತಮ್ಮ ಮಾರ್ಗದರ್ಶನದುದ್ದಕ್ಕೂ ಮನುಷ್ಯ ನೈತಿಕನಾದಷ್ಟು ಉತ್ತಮ ಸಮಾಜ ಕಟ್ಟಲು, ಉತ್ತಮ ದೇಶ ಕಟ್ಟೋಕೆ, ಆ ಮೂಲಕ ತಮ್ಮ ಮನುಕುಲ ಕಟ್ಟೋಕೆ ಸಹಾಯ ಆಗುತ್ತೆ ಅಂತ ಹೇಳಿದ್ರು. ಅನ್ಯಾಯ ಅಧರ್ಮ ಯಾವುದೇ ರೀತಿಯಲ್ಲಿ ಗೌರವ ತರಲ್ಲ. ನ್ಯಾಯಸಮ್ಮತ ವ್ಯವಹಾರ ಮಾಡೋದು ಪ್ರತಿಯೊಬ್ಬ ಸಾಧಕರ ಲಕ್ಷಣ ಅಂತ ಚಾಲುಕ್ಯರು ಹೇಳಿದ್ರು. ಇದರಿಂದ ತಾವು ಮಾಡೋ ಕೆಲಸದ ಬಗ್ಗೆ ನೆಮ್ಮದಿ ಸಿಗುತ್ತೆ, ವಿಶ್ವಾಸ ಸಿಗುತ್ತೆ, ಎಲ್ಲರ ಮೇಲೆ ಗೌರವಕ್ಕೂ ಪಾತ್ರರಾಗ್ತೀವಿ ಅಂತ ಚಾಣಕ್ಯರು ಹೇಳಿದ್ರು. ರಹಸ್ಯಗಳನ್ನು ಕಾಪಾಡಬೇಕು. ಅಂದರೆ ನೈತಿಕತೆಗೆ ಮಹತ್ವ ಕೊಡೋದರ ಜೊತೆಗೆ ಬದುಕುವ ಕಲೆಯನ್ನು ಕೂಡ ಹೇಳಿದ್ರು ಚಾಣಕ್ಯರು. ಒಬ್ಬ ವ್ಯಕ್ತಿ ತನ್ನ ಕೆಲಸದ ಬಗ್ಗೆ ರಹಸ್ಯಗಳನ್ನು ಕಾಪಾಡ್ಕೋಬೇಕು. ಮುಂದೆ ಗುರಿ ಸಾಧಿಸುವುದರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡಬಾರದು. ನಾಳೆ ಶತ್ರುಗಳಿಂದ, ದುಷ್ಟಶಕ್ತಿಗಳಿಂದ ಈ ಗುರಿಯ ಅಡ್ಡಗಾಲು ಬರಬಹುದು, ಸುಮ್ಮನೆ ತೊಂದರೆಗಳಾಗಬಹುದು, ಅಥವಾ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ಅಪಮಾನಿತರಾಗಬಹುದು. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಗೌರವವನ್ನು ನಾಶ ಮಾಡುತ್ತದೆ. ನೀವು ಏನು ಮಾಡ್ತೀರೋ ಆ ಕೆಲಸವನ್ನು ಶಿಸ್ತಿನಲ್ಲಿ ಮಾಡಿ, ನಿಮ್ಮ ಪಾಡಿಗೆ ನೀವು ಮಾಡಿ. ಕೆಲಸ ಮಾಡಬೇಕಾದರೆ ನಿಮ್ಮ ಕೆಲಸದ ಬಗ್ಗೆ ನೀವು ಮಾತಾಡೋ ಹಾಗಿಲ್ಲ, ಕೆಲಸವೇ ಮಾತಾಡುವಂತಿರಬೇಕು ಅಂತ ಚಾಣಕ್ಯರು ಹೇಳ್ತಾರೆ. ಆತ್ಮವಿಶ್ವಾಸ. ಜಗತ್ತು ನಿಮ್ಮನ್ನು, ನಿಮ್ಮ ಸಾಮರ್ಥ್ಯವನ್ನು ನಂಬದೇ ಹೋದರೂ ಕೂಡ ನೀವು ಮಾತ್ರ ನಿಮ್ಮ ಬಗ್ಗೆ ನಂಬಿಕೆ ಕಳ್ಕೋಬಾರ್ದು. ಒಬ್ಬ ಮನುಷ್ಯನ ಮೇಲೆ ಆತ ಮಾಡೋ ಆಲೋಚನೆಗಳ ಮೇಲೆ ಪ್ರಭಾವ ಬೀರೋದ್ರಿಂದ ಪಾಸಿಟಿವ್ ಚಿಂತನೆ, ಧನಾತ್ಮಕ ಚಿಂತನೆ ತುಂಬ ಮುಖ್ಯವಾಗಿರುತ್ತೆ. ಹೀಗಾಗಿ ಎಲ್ಲ ಥರಲ್ಲೂ ಪಾಸಿಟಿವ್ನೆಸ್ ಅನ್ನು ಹುಡುಕಬೇಕು. ಇದು ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ಸೋಲಿನ ಭಯವನ್ನು ಓಡಿಸುತ್ತೆ. ಯಾವುದೇ ಕೆಲಸ ನಾನು ಮಾಡ್ತೀನಿ, ನನ್ನ ಕೈಲಾಗುತ್ತೆ ಅನ್ನೋ ದೃಢತೆ ಇರಬೇಕು ಅಂತ ಚಾಣಕ್ಯರು ಹೇಳ್ತಾರೆ. ಶಿಕ್ಷಣ ಬೇಕೇ ಬೇಕು. ನೀನು ಉತ್ತಮ ಸೈನಿಕನಾಗಬೇಕು ಅಂದ್ಕೊಂಡ್ರೆ ಶಸ್ತ್ರವಿದ್ಯೆಯನ್ನು ಕಲಿಬೇಕು. ರಾಜನಾಗಬೇಕು ಅಂದರೆ ರಾಜತಂತ್ರವನ್ನು ಕಲಿಬೇಕು. ಹಾಗೆ ನೃತ್ಯಗಾರ್ತಿಯೋ ಆಗಬೇಕು ಅಂದರೆ ನೃತ್ಯ ಭಂಗಿಗಳ ಬಗ್ಗೆ ತಿಳ್ಕೊಂಡಿರಬೇಕು. ರೈತರಿಗೆ ಋತುಗಳ ಬಗ್ಗೆ, ಭೂಮಿಯ ಬಗ್ಗೆ ಸ್ಪಷ್ಟ ನಾಲೆಡ್ಜ್ ಇರಬೇಕು, ಜ್ಞಾನ ಇರಬೇಕು. ಯಾವ ಕ್ಷೇತ್ರದಲ್ಲಿ ಉದ್ಧಾರ ಆಗಬೇಕು ಅಂತ ಬಯಸ್ತೀವೋ ಆ ಕ್ಷೇತ್ರದಲ್ಲಿ ಸಂಪೂರ್ಣ ಶಿಕ್ಷಣ ಪಡೆದಿರಬೇಕು. ಹಂಗಂತ ಕಾಲೇಜ್ಗೆ ಹೋಗಿ ಪಡಿಬೇಕು ಅಂತ ಏನಿಲ್ಲ, ಜ್ಞಾನ ಪಡಿಬೇಕು. ಆ ಜ್ಞಾನವನ್ನು ಬಳಸಿಕೊಂಡು ಅದೇ ಕೆಲಸವನ್ನು ಬೇರೆಯವರಿಗಿಂತ ಉತ್ತಮವಾಗಿ ಮಾಡೋಕೆ ನಾವು ಎಫರ್ಟ್ ಹಾಕಬೇಕು.
ಆಗ ನಾವು ನಮ್ಮ ಕರಿಯರ್ನಲ್ಲಿ ಏಳಿಗೆ ಕಾಣೋಕ್ಕೆ ಸಾಧ್ಯ ಅಂತ ಚಾಣಕ್ಯರು ಹೇಳ್ತಾರೆ. ಮೊದಲು ಪ್ರತಿಫಲ ಬೇಡ. ಅಂದರೆ ಕೆಲಸ ಮಾಡೋದಕ್ಕಿಂತ ಮುಂಚೆ ಪ್ರತಿಫಲದ ಬಗ್ಗೆ ಕನಸು ಕಾಣೋಕೆ ಶುರು ಆದರೆ ಕೆಲಸದಲ್ಲಿ ಏಕಾಗ್ರತೆ ಬರಲ್ಲ, ಏಕಾಗ್ರತೆ ಕಮ್ಮಿ ಆಗಬಹುದು, ಯೋಚನೆ ಮಾಡ್ತಾ ಕೂರಬಹುದು, ಹಗಲುಗನಸು ಕಾಣಬಹುದು ಅನ್ನೋದು ಚಾಣಕ್ಯರ ವಾದ. ಅಷ್ಟೇ ಅಲ್ಲ, ಬೇರೆಯವರನ್ನು ನೋಡಿ ಕಲಿ ಅನ್ನೋದು ಚಾಣಕ್ಯರು ಅಡ್ವೈಸ್ ಮಾಡ್ತಾರೆ. ಬೇರೆಯವರನ್ನು ನೋಡಿ, ಬೇರೆಯವರಿಗೆ ಆಗಿದ್ದನ್ನು ನೋಡಿ ತನ್ನನ್ನು ತಾನು ಸರಿ ಮಾಡಿಕೊಳ್ಳೋದು ಬುದ್ಧಿವಂತರ ಲಕ್ಷಣ. ಅವರಿಗೆ ಆಗಿದ್ದ ಸಮಸ್ಯೆ ನನಗೆ ಬಂದ ಮೇಲೆ ಕಲಿತೀನಿ ಅಂತ ಹೇಳೋನು ಮೂರ್ಖ ಅಂತ ಚಾಣಕ್ಯರು ಹೇಳ್ತಾರೆ. ಅಷ್ಟು ನಿನ್ನನ್ನು ನೀನು ಗೆಲ್ಲಬೇಕು. ಅಂದರೆ ಸಾಧನೆಯ ಹಾದಿಯಲ್ಲಿ ಇರೋರು ಬೇರೆಯವರ ಬಗ್ಗೆ ಚಿಂತೆ ಮಾಡೋದು ನಿರರ್ಥಕ ಅಂತ ಚಾಣಕ್ಯರು ಹೇಳ್ತಾರೆ. ಒಬ್ಬ ಏಣಿ ಹತ್ತುತ್ತಾ ಇರೋ ಮನುಷ್ಯ ಕೆಳಗೆ ನೋಡಿದ್ರೆ ನಾನು ಅವ್ರಿಗಿಂತ ಮೇಲಿದ್ದೀನಿ ಅನ್ನೋ ಫೀಲ್ ಬರುತ್ತೆ. ಅದೇ ಮೇಲಿರೋರನ್ನು ನೋಡಿದ್ರೆ ಕೆಳಗಿದ್ದೀನಿ ಅನ್ನೋ ಕೀಳರಿಮೆ ಬರುತ್ತೆ. ಸೊ ಅದೆಲ್ಲ ಹೋಗಿ ನಮಗೆ ಆತ್ಮವಿಶ್ವಾಸ ಬರಬೇಕು ಅಂದರೆ ನಾವು ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋಕೆ, ನಮ್ಮನ್ನು ನಾವು ಗೆಲ್ಲೋಕೆ ಎಫರ್ಟ್ ಹಾಕಬೇಕು. ಅದೇ ರೀತಿ ಬೇರೆಯವರನ್ನು ನೋಡಿ ಕಲಿಬೇಕು ಅಂತಾರೆ. ಯಾರದ್ದೋ ಮನೆಯಲ್ಲಿ ಕಳ್ಳತನ ಆಯಿತು ಅಂತ ಖುಷಿ ಪಡೋ ಬದಲು ಮುಂದೆ ಅದು ನನಗೂ ಆಗಬಹುದು ಅಂತ ಎಚ್ಚರಿಕೆಯಲ್ಲಿರಬೇಕು. ಅಪಾಯಗಳು ಬೇರೆಯವರಿಗೆ ಬಂದಾಗ ನಾವು ಪಾಠ ಕಲ್ತ್ಕೋಬೇಕು. ನಮಗೆ ಬರೋ ತನಕ ಕಾಯಬಾರ್ದು ಅಂತ ಚಾಣಕ್ಯರು ಹೇಳ್ತಾರೆ. ಪ್ರಪಂಚದ ಮೇಲೆ ಯಾರೂ ಕೂಡ ವಿಶೇಷ ವ್ಯಕ್ತಿಗಳಲ್ಲ. ಹುಟ್ಟುತ್ತಲೇ ಯಾರು ವಿಶೇಷ ವ್ಯಕ್ತಿಗಳಾಗಿ ಹುಟ್ಟಲ್ಲ. ಅವರು ಹೇಗೆ ಯಾವ ರೀತಿ ಬೆಳೀತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಇದರ ಅರ್ಥ ಶ್ರದ್ಧೆ ಮತ್ತು ಯುಕ್ತಿಯನ್ನು ಬಳಸಿದ್ರೆ ಹೊಂದಿಕೊಂಡಿದ್ದು ಹೇಗಾದರೂ ಮಾಡಿ ಪಡಿಬಹುದು. ಪ್ರಕೃತಿ ನಿಯಮದ ಪ್ರಕಾರ ಉಳ್ಕೋತಾರೆ, ಬಲಿಷ್ಠವಾದವರು ಉಳ್ಕೋತಾರೆ ಮತ್ತು ಆ ಬಲಿಷ್ಠತೆಯನ್ನು ಪಡೆಯುವವರು ಮುಖ್ಯ ಅಂತ ಚಾಣಕ್ಯರು ಹೇಳ್ತಾರೆ. ಶಾಶ್ವತವಾಗಿ ಶತ್ರುಗಳು ಇಲ್ಲ, ಶಾಶ್ವತವಾಗಿ ಮಿತ್ರರು ಇಲ್ಲ. ಅಂದರೆ ಭೂಮಿ ಮೇಲೆ ಮನುಷ್ಯ ಸಂಘಜೀವಿ ಎಷ್ಟು ನಿಜವೋ ಆತ ಒಂಟಿ ಕೂಡ ಹೌದು. ಹೀಗಾಗಿ ಪ್ರತಿಯೊಂದು ಸಂಬಂಧಗಳ ಬಗ್ಗೆ ಕ್ಲಾರಿಟಿ ಇರಬೇಕು, ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಒಮ್ಮೆ ಮಿತ್ರ ಆಗಿದ್ದವನು ಮರುಕ್ಷಣವೇ ಶತ್ರು ಆಗಬಹುದು, ಶತ್ರು ಆದವನು ಮಿತ್ರ ಆಗಬಹುದು. ಹೀಗಾಗಿ ಯಾರ ಜೊತೆಗೆ ಹೇಗಿರಬೇಕು, ಯಾವ ಟೈಮ್ನಲ್ಲಿ ಹೇಗಿರಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ಆದರೂ ಸ್ನೇಹಿತರು ಯಶಸ್ಸಿಗೆ ತುಂಬ ಮುಖ್ಯ. ಆಪತ್ಕಾಲದಲ್ಲಿ ಒಂಥರ ಹೆಲ್ಪ್ ಆಗುತ್ತೆ. ಆದರೆ ಅಂಥವರ ಸ್ನೇಹ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸ್ನೇಹವು ಕೂಡ ನಮ್ಮ ಯಶಸ್ವಿನ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಕನಸುಗಳೊಂದಿಗೆ ಕಾಲ ಕಳೆಯಬೇಕು, ದೊಡ್ಡ ಸಾಧಕರೊಂದಿಗೆ ಕಾಲ ಕಳೆಯಬೇಕು. ಅವರು ಹೇಗೋ ದಾರಿಯನ್ನು ಗಮನಿಸಬೇಕು, ಅದರಿಂದ ಕಲಿಬೇಕು. ಲೂಸರ್ಸ್ ಜೊತೆಗೆ ನೀವು ಸೇರಿಕೊಂಡರೆ ಅದೇ ಮನಸ್ಥಿತಿ ನಿಮಗೂ ಕೂಡ ಬರುತ್ತೆ ಅನ್ನೋದು ಚಾಣಕ್ಯರ ನೀತಿ. ಸಹಾಯ ಕೇಳೋಕ್ಕೆ ಹಿಂಜರಿಯಬಾರದು. ಅಂದರೆ ಮನುಷ್ಯ ತಾನು ಉನ್ನತ ಗುರಿಗಳನ್ನು ಇಟ್ಟುಕೊಂಡು ತಕ್ಷಣ ಅಥವಾ ಉನ್ನತ ಸ್ಥಾನದಲ್ಲಿ ಇದ್ದ ತಕ್ಷಣ ಆತ ತನ್ನ ಬಗ್ಗೆ ಶ್ರೇಷ್ಠ ಭಾವನೆಯನ್ನು ಬೆಳೆಸಿಕೊಂಡು ಬಿಡ್ತಾನೆ. ಆದರೆ ಸಕ್ಸಸ್ಫುಲ್ ವ್ಯಕ್ತಿಯ ಲಕ್ಷಣ ಅದಲ್ಲ. ಆತ ನಿರಂತರವಾಗಿ ವಿದ್ಯಾರ್ಥಿಯಾಗಿರಬೇಕು, ಹಿರಿಯರ ಮಾರ್ಗದರ್ಶನ ಪಡಿಬೇಕು, ಅಗತ್ಯವಿದ್ದಾಗ ಸಹಾಯ ಕೇಳೋಕೆ ಹಿಂಜರಿಬಾರದು. ಅದು ರಾಜನಾಗಿದ್ದರೂ ಅಷ್ಟೇ, ಸಾಮಾನ್ಯರಾಗಿದ್ದರೂ ಅಷ್ಟೇ. ರಾಜನಿಗೆ ಅಥವಾ ನಾಯಕನಿಗೆ ಸಲಹೆ ಮುಖ್ಯ ಅಂತ ಚಾಣಕ್ಯರು ಹೇಳ್ತಾರೆ. ನನ್ನ ಸಮಸ್ಯೆ ಯಾವ ರೀತಿ ಸಮಸ್ಯೆ ಅನ್ನೋದನ್ನು ಆತ ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟು ಸಮಸ್ಯೆಯನ್ನು ಪತ್ತೆ ಹಚ್ಚಿ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಚಾಣಕ್ಯರು ಹೇಳ್ತಾರೆ. ನಾನು ಪಡೆಯೋ ಸಲಹೆ ನನಗೊಬ್ಬನಿಗೆ ಸಂಬಂಧಪಟ್ಟಿದ್ದ ಅಥವಾ ಸಮಾಜಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದ ಅನ್ನೋದನ್ನು ಕೂಡ ವಿಮರ್ಶೆ ಮಾಡಿ ನೋಡಬೇಕು ಅಂತ ಚಾಣಕ್ಯರು ಹೇಳ್ತಾರೆ. ಸಂಸ್ಥೆಗಳನ್ನು ಕಟ್ಟಬೇಕು. ಅಂದರೆ ಸಕ್ಸಸ್ಫುಲ್ ವ್ಯಕ್ತಿಯಾದವನು ಇನ್ಸ್ಟಿಟ್ಯೂಷನ್ ಬಿಲ್ಡ್ ಮಾಡಬೇಕು ಅಂತ ಚಾಣಕ್ಯರು ಹೇಳ್ತಾರೆ. ಅಂದರೆ ಹೋಗಿ ಕಂಪ್ನಿ ಕಟ್ಟು ಅಂತ ಅಲ್ಲ, ನಮ್ಮ ಸುತ್ತಲೂ ಒಂದು ನೆಟ್ವರ್ಕ್ ಬಿಲ್ಡ್ ಮಾಡಬೇಕು. ಇದರಿಂದ ನೀನು ಮಾಡಿರೋ ಕೆಲಸಗಳು ಭವಿಷ್ಯಕ್ಕೂ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಚಾಣಕ್ಯರು ಮೌರ್ಯ ಸಾಮ್ರಾಜ್ಯ ಕಟ್ಟೋ ರೀತಿ ಅಂತ ಹೇಳ್ತಾರೆ. ಯಾಕಂದರೆ ಅವರು ಚಂದ್ರಗುಪ್ತರನ್ನು ಕೂರಿಸಿದರು ನಿಜ, ಆದರೆ ಅದು ಎಂಡ್ ಆಗಲಿಲ್ಲ. ಅದು ತಲೆಮಾರುಗಳ ಕಾಲ, ನೂರಾರು ವರ್ಷಗಳ ಕಾಲ ಭಾರತವನ್ನು ಒಗ್ಗೂಡಿಸಿದ ಪವರ್ಫುಲ್ ಸಂಸ್ಥೆ ಆಯಿತು. ಮೌರ್ಯ ಸಾಮ್ರಾಜ್ಯ ಈ ರೀತಿ ಬ್ರಾಡ್ ವಿಷನ್ ಇಟ್ಟುಕೊಂಡು ಕೆಲಸ ಮಾಡಬೇಕು ಅಂತಾರೆ ಚಾಣಕ್ಯರು. ಇನ್ನೇನು ಸಾಧನೆಯ ಹಾದಿಯಲ್ಲಿ ಏನು ಕಲಿತೀಯಾ ಅನ್ನೋದನ್ನು ಪಾಲಿಸ್ತಾ ಹೋಗಬೇಕು ಅಂತಾರೆ.
ವರ್ಷದ ಪ್ರತಿದಿನವೂ ತನ್ನ ಕೆಲಸವನ್ನು ಲಿಖಿತ ರೂಪದಲ್ಲಿ ದಾಖಲು ಮಾಡಬೇಕು ಅಂತ ಕೂಡ ಸಲಹೆ ಮಾಡ್ತಾರೆ. ಇದರಿಂದ ನಿಮ್ಮ ಜ್ಞಾನ ಇತರರಿಗೂ ಹಂಚೋಕೆ ಸಾಧ್ಯ ಆಗುತ್ತೆ ಅಂತಾರೆ. ಹಾಗೆ ನೋಡಿದ್ರೆ ಎಲ್ಲ ಮಾರ್ಗಗಳನ್ನು ಅನುಸರಿಸಿ ಅವರು ಮೌರ್ಯ ವಂಶಕ್ಕೆ ಬುನಾದಿ ಹಾಕಿದ್ರು, ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ್ರು. ಅವರು ಚಂದ್ರಗುಪ್ತ ನಂತರ ಉಳ್ಕೊಂಡಿದ್ದು ಅದೇ ಕಾರಣಕ್ಕೆ. ಚಾಣಕ್ಯರ ಬರಹಗಳು ಮಾತುಗಳು ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಆಗಿತ್ತು. ಹೀಗೆ ನನಗಂತೂ ಈ ಚಾಣಕ್ಯರ ಮಾತುಗಳು ತುಂಬ ಇಷ್ಟ ಆಯಿತು. ತುಂಬ ಕೇಳೋಕ್ಕೊಂಥರ ಹಿತವಾಗಿತ್ತು. ನಿಮಗೂ ಸಹ ಇಷ್ಟ ಆಯಿತಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಧನ್ಯವಾದಗಳು.